ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ರಾಗಿಣಿ ಜಸ್ಪರಿ ವ್ಲಾಗ್. ನಾಳೆ ಹಬ್ಬ ಇದೆಯಲ್ಲ, ಅದಕ್ಕೆ ನಾವು ಇವತ್ತು ಸಿಟಿಗೆ ಹೋಗ್ತಾ ಇದ್ದೀವಿ. ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರಬೇಕು. ಬನ್ನಿ, ಈಗ ಸಿಟಿಗೆ ಹೋಗ್ತಾ ಇದ್ದೀವಿ. ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ ನೋಡೋಣ. ನನ್ನ ಹಸ್ಬೆಂಡ್ ಬಂದರು. ಈಗ ನಾವು ಸಿಟಿಗೆ ಹೋಗ್ತಾ ಇದ್ದೀವಿ. ಈಗ ನೋಡಿ, ಸಿಟಿಗೆ ಹೋಗ್ಬೇಕಾದ್ರೆ 6:30 ಆಗಿತ್ತು ಟೈಮು. ಸ್ವಲ್ಪ ಬೆಳಗ್ಗೆ ಇತ್ತು ಇವತ್ತು. ಸ್ವಲ್ಪ ರಶ್ಶು ಇದ್ದರು, ಯಾಕಂದರೆ ನಾಳೆ ಹಬ್ಬ ಇರೋದ್ರಿಂದ ಟ್ರಾಫಿಕ್ಕು ಜಾಮ್ ಆಗಿತ್ತು. ಸ್ವಲ್ಪ ನೋಡಿ ಯಾವ ರೀತಿ ಇದೆ, ಸಿಟಿಲಿ ಜನ ಜಾಸ್ತಿನೇ ಇದೆ. ಓಕೆ, ಈಗ ಸಿಟಿಗೆ ಬಂದ್ವಿ. ಪರ್ಚೇಸಿಗೆ ನಿಂತಿದ್ದೀನಿ. ಈಗ ನೋಡಿ, ಎಳ್ಳು ಬೆಲ್ಲ ಎಲ್ಲ ಯಾವ ರೀತಿ ಪ್ಯಾಕಿಂಗಲ್ಲಿದೆ. ಈಗ ಯಾರು ಮುಂಚೆ ಥರ ಮನೆಯಲ್ಲೇ ಮಾಡ್ಕೊಳ್ಳಲ್ಲ. ಮುಂಚೆ ಎಲ್ಲ ಮನೆಯಲ್ಲೇ ಮಾಡ್ತಿದ್ರು. ಈಗ ಎಲ್ಲ ಪ್ಯಾಕೆಟಲ್ಲಿ ರೆಡಿಮೇಡಾಗೆ ಸಿಗೋದ್ರಿಂದ ಎಲ್ಲರೂ ರೆಡಿಮೇಡೇ ತೊಗೋತಾ ಇದ್ದಾರೆ. ನಾವು ಕಡಿಮೆ ಜನ ಇರೋದ್ರಿಂದ ನಾನು ರೆಡಿಮೇಡಲ್ಲೇ ತೊಗೋತಾ ಇದ್ದೀನಿ. ತೊಗೊಳಕ್ಕೆ ಬಂದೆ. ಎಲ್ಲ ಐಟಮ್ಸ್ಗೂ ಜಾಸ್ತಿನೇ ಬೆಲೆ. ಗೊತ್ತಲ್ಲ, ಹಬ್ಬ ಅಂದಮೇಲೆ ಯಾವ ರೀತಿ ಐಟಮ್ಸ್ಗಳಿಗೆ ಎಲ್ಲದಕ್ಕೂ ಜಾಸ್ತಿ ಬೆಲೆ ಮಾಡಿರ್ತಾರೆ. ಹಬ್ಬ ಆಚರಣೆ ಮಾಡಬೇಕಂದ್ರೆ ಎಷ್ಟು ಕಾಸ್ಟ್ಲಿ ಆದರೂ ತೊಗೊಳ್ಳೇಬೇಕು. ತೊಗೋತಾ ಇದ್ದೀವಿ. ಈಗ ರೇಟ್ ಅಂತೂ ಕೇಳೋಕ್ಕೆ ಆಗಲ್ಲ. ಯಾಕಂದರೆ ಒಂದು ಮಾರ್ಗೆ 80ರಿಂದ 100 ರೂಪಾಯಿ ಅಂತಂದರು. ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಸದ್ಯಕ್ಕೆ ಒಂದು ಮಾರು ತಗೊಂಡೆ, ಸಾಕು ಅಂತ. ಸಿಟಿಲಿ ಸ್ವಲ್ಪ ನಾರ್ಮಲಲ್ಲೇ ಇತ್ತು, ರಶ್ ಅಷ್ಟೇನು ಜಾಸ್ತಿ ಇರಲಿಲ್ಲ. ನಾವು ಅದಕ್ಕೆ ರಶ್ ಆಗ್ಬಿಡುತ್ತೆ ಅಂದ್ಬಿಟ್ಟೆ ಬೇಗ ಹೋಗಿದ್ವಿ. ಈಗ ವಿಳ್ಯದೆಲೆ ತೊಗೊಂಡ್ಬಿಡೋಣ ಅಂತ ವಿಳ್ಯದೆಲೆ ತೊಗೊಳಕ್ಕೆ ಹೋಗಿದ್ದೀನಿ ನಾನು. ಪರ್ಚೇಸಿಂಗ್ ಎಲ್ಲ ಮುಗೀತು. ಈಗ ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಈಗ ಒಂದು ಸ್ವಲ್ಪ ರಶ್ ಆದರೂ ನೈಟ್ ಆಗ್ತಾಯಿತ್ತಾ ನೋಡಿ. ದೊಡ್ಡ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇತ್ತು. ಇವತ್ತು ಹುಣ್ಣಿಮೆ ಇರೋದರಿಂದ ನಾವು ಹೊರಗಡೆಯಿಂದನೇ ಕೈ ಮುಗಿದ್ವಿ. ಮತ್ತು ಈಗ ಮನೆಗೆ ಹೊರಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ನೀವು, ಹೊರಗಡೆ ತುಂಬ ಚಳಿ ಇತ್ತು. ಓಕೆ, ಮನೆಗೆ ಬಂದ್ವಿ ಫೈನಲ್ ಆಗಿ. ನನ್ನ ಮಗಳಂತೂ ಬ್ಯಾಗ್ನ ನಾನೇ ಹಿಡ್ಕೋತೀನಿ ಅಂತ ಅಂತಿದ್ಲು. ಅವ್ರ ತಂದೆ ಈಸ್ಕೊಂಡ್ರು. ಓಕೆ, ಸಿಟಿಯಿಂದ ಈಗ ಬಂದ್ವಿ ನಾವು ಮನೆಗೆ. ಏನೇನೆಲ್ಲ ಐಟಮ್ಸ್ ತೊಗೊಂಡು ಬಂದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ರಶ್ ಇತ್ತು. ಹೂಗಳಿಗೆಲ್ಲ ತುಂಬ ರೇಟ್ ಜಾಸ್ತಿ ಇದೆ. 80 ರೂಪಾಯಿ ಅಂದರು ಒಂದು ಮಾರ್ಗೆ. ಕನಕಾಂಬರ ಹೂನಂತೂ ಕೇಳೋಂಗೆ ಇಲ್ಲ. ಮಲ್ಲಿಗೆ ಹೂವು, ಕನಕಾಂಬರ ಹೂವು ಎಲ್ಲದಕ್ಕೂ ತುಂಬ ರೇಟ್ ಇತ್ತು. ಹಾಗೆಯೇ ವಿಳ್ಯದೆಲೆಗೂ ಅಷ್ಟೇ ನೋಡಿ. ಈಗ ವಿಳ್ಯದೆಲೆ ತೊಗೊಂಡಿದ್ವಿ. ನಾಳೆ ಅರ್ಶಿನ ಕುಂಕುಮ ಕೊಡೋಕ್ಕೆ ವಿಳ್ಯದೆಲೆ ಕೊಡಬೇಕಲ್ಲ, ವಿಳ್ಯದೆಲೆ ತಗೊಂಡು ಬಂದ್ವಿ. ತುಂಬ ರಶ್ ಇತ್ತು. ರೆಡಿಮೇಡ್ ಪ್ಯಾಕೆಟ್ನೇ ತೊಗೊಂಡಿದ್ದೀವಿ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ತಾಯಿ ರೆಡಿಮೇಡ್ ಎಲ್ಲ ತರ್ತಿರ್ಲಿಲ್ಲ, ಅವರೇ ಮಾಡ್ತಿದ್ರು ತುಂಬ. ಆಮೇಲೆ ಹಾಗೆಯೇ ಈ ಸಕ್ಕರೆ ಅಚ್ಚು ತೊಗೊಂಡ್ವಿ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ತಾಯಿನೇ ಮಾಡ್ತಿದ್ರು ಇದನ್ನೆಲ್ಲ. ಈಗ ನಾವು ರೆಡಿಮೇಡ್ ತೊಗೋತೀವಿ. ನೋಡಿ ಯಾವ ಥರ. ನೋಡಿ, ಸಿಟಿಲಿ ಇಷ್ಟೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ. ನನ್ನ ಮಗ ಅಂತೂ ಆಗಲೇ ಪ್ಯಾಕೆಟ್ ಹಿಡ್ಕೊಬಿಟ್ಟಿದ್ದಾನೆ, ನಾನು ಪ್ಯಾಕಿಂಗ್ ಮಾಡ್ತೀನಿ ಅಂತ. ಲಾಸ್ಟ್ ವಿಡಿಯೋದಲ್ಲಿ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ನಾನು ತೋರಿಸಿರಲಿಲ್ಲ ನಿಮಗೆ. ಅದನ್ನು ನಿಮ್ಗೆ ಹೇಳ್ತೀನಿ. ನನ್ನ ಮಗನಿಗೆ ಹಬ್ಬದ ಶಾಪಿಂಗೇ ಮಾಡಿದ್ದೆ. ಆ್ಯಕ್ಚುಲಿ ಹಬ್ಬಕ್ಕೆ ಬಟ್ಟೆ ತೊಗೊಂಡು ಬಂದ್ವಿ. ಇದೇ ನನ್ನ ಮಗನಿಗೆ ಹಬ್ಬಕ್ಕೆ ಬಟ್ಟೆ ತೊಗೊಟ್ಟಿದ್ದು. ಅವ್ನು ವೈಟ್ ಕಿರೋದಕ್ಕೆ ಈ ಕಲರ್ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಪ್ಯಾಂಟು ಈ ರೀತಿ ತೊಗೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾನೆ ಅವನಿಗೆ, ಯಾಕಂದರೆ ಅವನು ಕಲರ್ ಇದ್ದಾನೆ ವೈಟ್ಗೆ. ಅದಕ್ಕೆ ನನ್ನ ಮಗಳಿಗೆ ನಾನು ಈ ಡ್ರೆಸ್ ತೊಗೊಂಡಿದ್ದೀನಿ. ಟ್ರೆಡಿಷನಲ್ ಆಗಿ ನಾವು ಎಳ್ಳು ಬೀರಬೇಕಲ್ಲ ಹಬ್ಬಕ್ಕೆ, ಅದಕ್ಕೆ ಇದು ತೊಗೊಂಡಿದ್ದೀನಿ. ಚೆನ್ನಾಗಿದೆ ಫ್ರಾಕು. ಅವಳು ಲೈಟ್ ಕಲರು ಸೂಟ್ ಆಗುತ್ತೆ. ಈಗ ಪ್ಯಾಕಿಂಗು ಕುಂತಿದ್ದಾರೆ ಅಪ್ಪ ಮಗಳಿಬ್ರೂ.
ನಾನು ಪ್ಯಾಕ್ ಮಾಡ್ಕೊಡ್ತೀನಿ ಪಪ್ಪ ಅಂದ್ಲು. ಅವರಪ್ಪ ನಿನಗೆ ಗೊತ್ತಾಗಲ್ಲ ಸುಮ್ಮನಿರು ಮಗಳೇ, ನಾನು ಪ್ಯಾಕಿಂಗ್ ಮಾಡ್ತೀನಿ ನೋಡ್ಕೊಂಡು ನೀನು. ಆದ್ರೆ ಅವಳು ಒಪ್ಪಲಿಲ್ಲ. ಓಕೆ ನೀನು ಪ್ಯಾಕೆಟ್ಗೆ ಹಾಕ್ಕೊಡು ಅಂದ್ಬಿಟ್ಟು ಪ್ಯಾಕೆಟ್ಗೆ ಇಷ್ಟಿಷ್ಟು ಹಾಕು ಅಂತ ಹೇಳ್ಕೊಡ್ತಾ ಇದ್ರು ಅವಳಿಗೆ. ಯಾವ ರೀತಿ ಹೆಲ್ಪ್ ಮಾಡಿಕೊಡ್ತಾ ಇದ್ದಾಳೆ ಅವ್ರ ಅಪ್ಪನ. ಐ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸಂಕ್ರಾಂತಿ ಹಬ್ಬ ಆಚರಣೆಗೆ ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ, ಹಾಗೆಯೇ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ನಾಳೆ ಹೊಸ ಬ್ಲಾಗ್ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ ಹಬ್ಬ. ಓಕೆ ಬಾಯ್.